Hello, I'm Dr.samyuktha from Ayush Hospital, Bangalore, fertility specialist and gynec laparoscopic surgeon. ಇವತ್ತಿನ ಫೀಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ PCOD, PCOS ಬಗ್ಗೆ ಒಂದು ಚಿಕ್ಕ ಮಾಹಿತಿ. PCOD, PCOS ಅನ್ನೋದು ಇವಾಗ ತುಂಬ ಜಾಸ್ತಿ ಜನರಲ್ಲಿ ಕಂಡುಬರ್ತಾ ಇದೆ. ಆ್ಯಂಡ್ ಕಾಮನ್ ಲ್ಯಾಂಗ್ವೇಜಲ್ಲಿ ನೀರುಗುಳ್ಳೆ ಅಂತೀವಿ. ಸುಮಾರು ಜನಕ್ಕೆ ಈಗಾಗಲೇ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಈ ನೀರುಗುಳ್ಳೆ PCOD ಅನ್ನೋದು ಯಾಕೆ ಇಂಪಾರ್ಟೆಂಟ್ ನಮಗೆ ತಿಳ್ಕೊಳ್ಳೋದಕ್ಕೆ ಅಂದರೆ 50% of the females, they would have not known that they have this PCOD. ಅನ್ಡಯಾಗ್ನೋಸ್ಡ್ ಆಗಿ ಹೊರ್ಟೋಗುತ್ತೆ. ಲೇಟ್ರ್ ಆನ್ ಏನಾಗುತ್ತೆ ಅಂದರೆ ಅವ್ರಿಗೆ ವಾಟ್ ಎವರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಹೈಪರ್ಟೆನ್ಷನ್, ಒಬಿಸಿಟಿ, ಡಯಾಬಿಟಿಸ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇವೆಲ್ಲನೂ 45 ಇಯರ್ಸ್ ರೀಚ್ ಆಗುವಾಗ ಇದೆಲ್ಲನೂ PCOD ಇರೋರಿಗೆ ಕಂಡುಬರ್ಬೋದು. ಸೊ ಡಿಫ್ರೆಂಟ್ ಏಜಸಲ್ಲಿ ಡಿಫ್ರೆಂಟ್ ರೀತಿಯಾಗಿ ಪ್ರೆಸೆಂಟ್ ಮಾಡುತ್ತೆ ಈ PCOD. ಮೇನ್ ರೀಸನ್ ಅಂತ ನೋಡಿದ್ರೆ ಜೆನೆಟಿಕ್ ಆಗಿ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್, ದ ಸೆಡೆಂಟರಿ ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್, ಸ್ಟ್ರೆಸ್ ಲೆವೆಲ್ಸ್, ಪೊಲ್ಯೂಟೆಂಟ್ಸ್ ಆಲ್ ಪುಟ್ ಟುಗೆದರ್ ಎಪಿಜೆನೆಟಿಕ್ ಅಂದರೆ ಜೆನೆಟಿಕ್ ಲೆವೆಲಲ್ಲಿ ಇಟ್ ಮೈಟ್ ಬಿ ಲೀಡಿಂಗ್ ಅ ಚೇಂಜ್ ಇನ್ ಜೀನ್ ಎಕ್ಸ್ಪ್ರೆಷನ್ ವೇರ್ ನೌ ಡೇಸ್ ದಿಸ್ PCOD ಇಸ್ ಬಿಕಮಿಂಗ್ ಮೋರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಸೊ ಹೇಗೆ ನಮಗೆ ಇದು ಟೀನೇಜರ್ಸಲ್ಲಿ ಹೇಗೆ ಕಾಣಿಸ್ಕೊಬೋದು, ಆ್ಯನೋವ್ಯುಲೇಟರಿ ಸೈಕಲ್ಸ್ ಆಗಿರ್ಬೋದು. ಹೀಗಾಗಿ ಏನಾಗುತ್ತೆ, ಸ್ಕ್ಯಾಂಟಿ ಪೀರಿಯಡ್ಸ್ ಅವ್ರಿಗೆ ಸರಿಯಾಗಿ ಓವ್ಯುಲೇಷನ್ ಆಗದಿರೋರ ಪಕ್ಷದಲ್ಲಿ ಅಂದರೆ ಆ್ಯನೋವ್ಯುಲೇಟರಿ ಅಂದರೆ ಈ ಅಂಡಾಶೈಲಿಯಿಂದ ಪ್ರತಿ ತಿಂಗಳು ಒನ್ oocyte ವಿಲ್ ಬಿ ರಿಲೀಸ್ಡ್. ಸೊ ದಟ್ ಓವ್ಯುಲೇಷನ್ ವುಡ್ ಹ್ಯಾವ್ ನಾಟ್ ಬೀನ್ ಅಕರಿಂಗ್ ಇನ್ ದೀಸ್ ಪೀಪಲ್. ಒನ್ ಥಿಂಗ್. ಸೊ ದೇ ಮೈಟ್ ಬಿ ಹ್ಯಾವಿಂಗ್ ಸ್ಕ್ಯಾಂಟಿ ಫ್ಲೋ ಆರ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದು 3 to 4 months ಫ್ಲೋನೇ ಕಾಣಿಸ್ಕೊಳಲ್ಲ. ಬಟ್ ಆ ಈಸ್ಟ್ರೋಜನ್ ಕಂಟೆಂಟ್ ಅನ್ನೋದು ಎಂಡೋಮೆಟ್ರಿಯಲ್ ಲೈನಿಂಗ್ನ ತಿಕ್ಕೆನ್ ಮಾಡಿಬಿಟ್ಟು ವಿತ್ಡ್ರಾವಲ್ ಬ್ಲೀಡಿಂಗ್ ಬದಲು ಬ್ರೇಕ್ ಥ್ರೂ ಬ್ಲೀಡಿಂಗ್ ಕಾಣಿಸ್ಕೊಬಹುದು. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೆಲ್ಯುಲರ್ ಲೆವೆಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಸೆಲ್ಗೆ ಹೋಗ್ಬಿಟ್ಟು ಒಂದೊಂದು ಕಣಕ್ಕೂ ನಮ್ಮ ಬಾಡಿಯಲ್ಲಿರೋ ಒಂದೊಂದು ಸೆಲ್ಗೂ ರೀಚ್ ಆಗಬೇಕು ಅಂದರೆ ಈ ಇನ್ಸುಲಿನ್ನೇ ಈ ಗ್ಲೂಕೋಸ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಒಂದೊಂದು ಸೆಲ್ಗೂ ಇಟ್ ವುಡ್ ಟ್ರಾನ್ಸ್ಪೋರ್ಟ್. ಸೊ ಇವಾಗ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ಇನ್ನೂ ಜಾಸ್ತಿ ಇನ್ಸುಲಿನ್ನ ಉತ್ಪತ್ತಿ ಮಾಡುತ್ತೆ, ಪ್ರೊವೈಡೆಡ್ ವಿ ವುಡ್ ಹ್ಯಾವ್ ಹೈಪರ್ ಇನ್ಸುಲಿನಿಮಿಯಾ ಇನ್ ಅವರ್ ಬಾಡಿ. ಆ್ಯಂಡ್ ಈ ಗ್ಲೂಕೋಸ್ ಕಂಟೆಂಟ್ ಅನ್ನೋದು ಜಾಸ್ತಿ ಆಗಿ ಹೈಪರ್ ಗ್ಲೈಸಿಮಿಯಾ ಆಲ್ಸೋ ವಿಲ್ ಬಿ ದೇರ್. ಸೊ ಈ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಆಗಿ ಇಟ್ ವುಡ್ ರೀಚ್ ದ ಓವರಿ ಆ್ಯಂಡ್ ವುಡ್ ಮೇಕ್ ದ ಥೀಕಲ್ ಅಂದರೆ ಔಟರ್ ಲೇಯರ್ ಆಫ್ ದ ಓವರಿ, ಥೀಕಲ್ ಹೈಪರ್ಪ್ಲೇಷಿಯಾ ಅಂತೀವಿ, ಅದು ಆಗ್ಬೋದು. ಈ ಓವರಿಯನ್ ಕಾರ್ಟೆಕ್ಸ್ ಥೀಕಲ್ ಹೈಪರ್ಪ್ಲೇಷಿಯಾ ಆದಾಗ ಈ ರೀಜನಿಂದನೇ ಔಟರ್ ಲೇಯರಿಂದನೇ ನಮಗೆ ಈ ಮೇಲ್ ಹಾರ್ಮೋನ್ಸ್ ಆ್ಯಂಡ್ರೋಜನ್ಸ್ ಅನ್ನೋದು ಉತ್ಪತ್ತಿ ಆಗೋದು ಫೀಮೇಲ್ಸಲ್ಲಿ. Because of that layer becoming thick, androgen production would be more in this PCOD patients. ಈ ಆ್ಯಂಡ್ರೋಜನ್ ಜಾಸ್ತಿ ಆದಾಗ PCOD ಇರೋರಿಗೆ ಮೇಲ್ ಪ್ಯಾಟರ್ನ್ ಬ್ಯಾಲ್ನೆಸ್, ಹೇರ್ ಫಾಲ್, ಆ್ಯಕ್ನಿ ಓವರ್ ದ ಫೇಸ್, ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಅಂದರೆ ಅಬ್ನಾರ್ಮಲ್ ಏರಿಯಾದಲ್ಲೆಲ್ಲ ಹೇರ್ ಗ್ರೋತ್ ತುಂಬ ಜಾಸ್ತಿ ಇರೋದು, ವಾಯ್ಸ್ ಚೇಂಜ್ ಆಗಿರ್ಬೋದು, ಇವೆಲ್ಲ ಕ್ಲಿನಿಕಲ್ ಆಗಿ ಕಂಡುಬರುತ್ತೆ. ಅಂದರೆ ಈ ನೆಕ್ಕಲ್ಲಿ ಬ್ಲ್ಯಾಕ್ ಡಿಸ್ಕಲರೇಷನ್ ಇಲ್ಲ, ಆ್ಯಕ್ಸಿಲ್ಲ ಇಲ್ಲ ಥೈ ಫೋಲ್ಡ್ಸಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಇರೋದು, ಒಬಿಸಿಟಿ, ಆಲ್ ದಿಸ್ ಥಿಂಗ್ಸ್ ಕ್ಲಿನಿಕಲಿ ವಿ ವುಡ್ ಸಿ. ಆ್ಯಂಡ್ ರಿಪ್ರೊಡಕ್ಟಿವ್ ಏಜಲ್ಲಿ ನೋಡಿದ್ರೆ ಫರ್ಟಿಲಿಟಿ ಇಶ್ಯೂಸ್, ಯಾಕಂದರೆ ಓವ್ಯುಲೇಷನ್ನೇ ಆಗ್ತಾ ಇರಲ್ಲ. ಬಿಕಾಸ್ ಆಫ್ ದಿಸ್ ಹೈಪರ್ ಆ್ಯಂಡ್ರೋಜನ್ ಎಕ್ಸಸ್ ಏನಾಗುತ್ತೆ ಅಂದರೆ ಈ ಫಾಲಿಕ್ಯುಲರ್ ಲೆವೆಲಲ್ಲಿ ಈ ಫಾಲಿಕ್ಯುಲರ್ ಲೆವೆಲ್ಸಲ್ಲಿ ಏನಾಗುತ್ತೆ ಅಂದರೆ ಯೂಶ್ವಲಿ ಈ ಥರ ಇರೋ ಫಾಲಿಕಲ್ಸ್ ಈ ಆ್ಯಂಡ್ರೋಜನ್ ಎಕ್ಸಸ್ಸಿಂದ ಏನಾಗುತ್ತೆ ಅಂದರೆ ದೇ ವುಡ್ ಗ್ರೋ ಆಗೋ ಜಾಗದಲ್ಲಿ ತುಂಬ ಗ್ರೋ ಆಗಿ ಈ ಓವರಿಯಲ್ಲಿ ಪಾಲಿಸಿಸ್ಟಿಕಾಗಿ ಕಾಣಿಸುತ್ತೆ. ಬಟ್ ನನ್ ಆಫ್ ದೆಮ್ ವುಡ್ ಬಿಕಮ್ ಅ ಡಾಮಿನೆಂಟ್ ಫಾಲಿಕಲ್. ದಿಸ್ ಈಸ್ ಎನ್ ಇಶ್ಯೂ ಇನ್ ದ PCOD. ಈ ಡಾಮಿನೆಂಟ್ ಫಾಲಿಕಲ್ಲೇ ಫಾರ್ಮ್ ಆಗದಿರಾ, ಓವ್ಯುಲೇಷನ್ನೇ ನಡೀದಿರಾ ಇರೋ ಕಾರಣಕ್ಕೆ ಫರ್ಟಿಲಿಟಿ ಇಶ್ಯೂಸ್ ತುಂಬ ಕಾಮನ್ PCOD ಪೇಷಂಟ್ಸ್ಗೆ. ಸೊ ದೇ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಫರ್ಟಿಲಿಟಿ ಇಶ್ಯೂಸ್ ಆ್ಯಂಡ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಡಾಕ್ಟ್ರನ್ನ ಅಗತ್ಯ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ರಿಪ್ರೊಡಕ್ಟಿವ್ ಏಜ್ ಆದಮೇಲೆ ಒಂದು 40 ಇಯರ್ಸ್, 35 to 40 ಇಯರ್ಸ್ ಆದಮೇಲೆ ದೇ ಮೈಟ್ ಹ್ಯಾವ್ ಎ ಡಿಫ್ರೆಂಟ್ ಇಶ್ಯೂ. ಅಂದರೆ 3-4 ಮಂತ್ಸ್ಗೆ ಬ್ಲೀಡಿಂಗ್ ಏನೂ ಇಲ್ದಿರ ದೇ ಮೈಟ್ ಹ್ಯಾವ್ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಟ್ ಅ ಟೈಮ್. 3 months ಬ್ಲೀಡಿಂಗ್ ಇಲ್ಲ ಮತ್ತು ಬ್ಲೀಡಿಂಗ್ ತುಂಬ ದಿನಕ್ಕೆ ಇರ್ಬೋದು. ಅದು ಹೇಗೆ ಬರುತ್ತೆ ಅಂದರೆ ಅಗೇನ್ ಓವ್ಯುಲೇಷನ್ ತಿಂಗಳ ನಡೆಯಲ್ಲ. ಆವಾಗ ವಾಟ್ ಎವರ್ ದ ವಿತ್ಡ್ರಾವಲ್ ಬ್ಲೀಡಿಂಗ್ ಶುಡ್ ಬಿ ದೇರ್, ದಟ್ ವುಡ್ ನಾಟ್ ಬಿ ದೇರ್. ಆ್ಯಂಡ್ ಜಸ್ಟ್ ಈ ಇಂಟ್ರಾ ಯೂಟ್ರೈನ್ ಕ್ಯಾವಿಟಿಯಲ್ಲಿ ಈ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಲ್ಲ
ಅದು ತುಂಬ ತಿಕ್ಕೆಂಡಾಗಿ ಸಪೋರ್ಟ್ ಇಲ್ದಿರ ಬ್ರೇಕ್ ಥ್ರೂ ಆಗುತ್ತೆ. ಯೂಶ್ವಲಿ ವಿ ವಿಲ್ ಹ್ಯಾವ್ ವಿಡ್ರಾವಲ್ ಬ್ಲೀಡಿಂಗ್. ಅಂಡಾಶೈಲಿಯಿಂದ ಅಂಡಾಣು ರಿಲೀಸ್ ಆದಮೇಲೆ ಪ್ರೊಜೆಸ್ಟ್ರಾನ್ ಕಂಟೆಂಟ್ ಅನ್ನೋದು ಒಂದು ರಿಲೀಸ್ ಆಗುತ್ತೆ ಸೆಕ್ರೆಟರಿ ಫೇಸಲ್ಲಿ. ಅದು ಪ್ಲಸ್ ಈಸ್ಟ್ರೋಜನ್ ಕಂಟೆಂಟ್ ಎಲ್ಲ ಡ್ರಾಪ್ ಡೌನ್ ಆದಮೇಲೆ ನಮಗೆ ಈ ಮೆನ್ಸ್ಟ್ರಲ್ ಫ್ಲೋ ಅನ್ನೋದು ಬಿಗಿನ್ ಆಗೋದು. ಅದು ತಿಂಗಳ ನಡೆಯೋದು. ದಟ್ ಈಸ್ ವಿಡ್ರಾವಲ್ ಬ್ಲೀಡಿಂಗ್. ಇಟ್ ಇಸ್ ನಾಟ್ ಬ್ರೇಕ್ ಥ್ರೂ. ಬಟ್ ಇದರಲ್ಲಿ ಓವ್ಯುಲೇಷನ್ ಅನ್ನೋದು ನಡೆಯಲ್ಲ. ಅವಾಗ ಏನಾಗುತ್ತೆ, ಇದು ಎಂಡೋಮೆಟ್ರಿಯಲ್ ಲೈನಿಂಗ್ ಮಾತ್ರ ತುಂಬ ಜಾಸ್ತಿ ತಿಕ್ಕೆಂಡ್ ಆಗಿಬಿಟ್ಟು ಈಸ್ಟ್ರೋಜನ್ ಲೆವೆಲ್ಸಿಂದ ತುಂಬ ತಿಕ್ಕೆಂಡ್ ಆಗಿಬಿಟ್ಟು ಬ್ರೇಕ್ ಥ್ರೂ ಆಗಿ ವಿ ವಿಲ್ ಸಿ ಅ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ವಿಚ್ ಮೈಟ್ ಬಿ ಪ್ರೊಲಾಂಗ್ಡ್ ಆಲ್ಸೋ. ಆ್ಯಂಡ್ ದೇ ವುಡ್ ಹ್ಯಾವ್ ಅ ರಿಸ್ಕ್ ಆಫ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಆ್ಯಂಡ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಈ 40-45 ಇಯರ್ಸಲ್ಲಿ ಈ ರಿಸ್ಕ್ ಇರೋರು ದೇ ಮೈಟ್ ಹ್ಯಾವ್ ಹೈಪರ್ಟೆನ್ಷನ್, ಒಬಿಸಿಟಿ, ಲಿಪಿಡ್ ಪ್ರೊಫೈಲ್ ಡಿರೇಂಜ್ಮೆಂಟ್ಸ್ ಇರ್ಬೋದು, ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಹೈ ರಿಸ್ಕ್ ಪೀಪಲ್. ಸೊ ಡೂ ನಾಟ್ ಅವಾಯ್ಡ್ ದಿಸ್ ಸಿಮ್ಟಮ್ಸ್. ಓಕೆ, ಯು ಶುಡ್ ಹ್ಯಾವ್ ರಿಯಲಿ ಅಲಾರ್ಮಿಂಗ್ ಏನು ಹೇಳೋದು, ಒಂದು ಗುಡ್ ಡಾಕ್ಟರ್ ಕನ್ಸಲ್ಟೇಷನ್ ತುಂಬಾ ಅಗತ್ಯ ಇಂಥವ್ರಿಗೆ. ಸೊ ಪುಟ್ಟಿಂಗ್ ಎವ್ರಿಥಿಂಗ್ ಇನ್ ಟು ನಟ್ಶೆಲ್, ಟೀನೇಜರ್ಸ್ಗೂ ಕಾಣಿಸ್ಕೊಳ್ಳುತ್ತೆ. ರಿಪ್ರೊಡಕ್ಟಿವ್ ಏಜಲ್ಲೂ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಎಲ್ಲ ಮುಗಿದ ಮೇಲೂ 40-45 ಇಯರ್ಸ್ ಪೋಸ್ಟ್ ಪೆರಿಮೆನೋಪಾಸಲ್ಲೂ ಇಟ್ ಕ್ಯಾನ್ ಲೀಡ್ ಟು ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಹೈಪರ್ಟೆನ್ಷನ್, ಒಬಿಸಿಟಿ, ಡಯಾಬಿಟಿಸ್ ಮೆಲಿಟಸ್. ಸೊ ದೀಸ್ ಆರ್ ನಾಟ್ ಸಿಂಪಲ್ ಇಶ್ಯೂಸ್. ಸೊ ಹೌ ಟು ಪ್ರಿವೆಂಟ್ ಇಟ್? ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಮಗೆ ಗೊತ್ತು. ಸೊ ಪ್ರಿವೆನ್ಷನ್ ಇಸ್ ಓನ್ಲಿ ದ ಬೆಸ್ಟ್ ಮೊಡ್ಯಾಲಿಟಿ ಫಾರ್ ದಿಸ್ PCOD. ಪ್ರಿವೆನ್ಷನ್ ಹೇಗೆ ಮಾಡೋದು? ಲೈಫ್ ಸ್ಟೈಲ್ ಚೇಂಜಸ್. ಈ ಲೈಫ್ ಸ್ಟೈಲ್ ಚೇಂಜಸಲ್ಲಿ ನಮ್ಮ ಡಯಟ್ ಪ್ಯಾಟರ್ನ್, ಸ್ಲೀಪಿಂಗ್ ಪ್ಯಾಟರ್ನ್, ಎಕ್ಸಸೈಸಸ್, ಯೋಗ, ಎವ್ರಿಥಿಂಗ್ ಡೂ ಕಮ್ಸ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೈಟಲ್ಲಿ ಒಂದು 6 to 7 hours ಆಫ್ ಗುಡ್ ಸ್ಲೀಪ್, ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಬೆಡ್ ಯು ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ಸ್ 1 hour ಬಿಫೋರ್ or 2 hours ಬಿಫೋರ್. Don't be googling up to 2 o'clock or 1 o'clock. So you just switch off your mobiles. Good amount of sleep you ensure. Morning you get up and do some yogas, meditation, pranayama. ಯಾಕೆ ಪ್ರಾಣಾಯಾಮ ಅಂದರೆ ಲೈಕ್ ಇಟ್ ವುಡ್ ರಿಲ್ಯಾಕ್ಸ್ ಯುವರ್ ಬಾಡಿ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಬರುತ್ತೆ. ಆ್ಯಂಡ್ ಈ PCOD ಇರೋರಿಗೆ ಕ್ರಾನಿಕ್ ಇನ್ಫ್ಲಮೇಷನ್ ವುಡ್ ಬಿ ದೇರ್. ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ಬಾಡಿ ವುಡ್ ಹ್ಯಾವ್ ಬೀನ್ ಅಂಡರ್ಗೋಯಿಂಗ್ ಕ್ರಾನಿಕ್ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಷನ್ನ ನಾವು ಕಮ್ಮಿ ಮಾಡಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ತೊಗೊಬೇಕಾಗತ್ತೆ. ಆ್ಯಂಡ್ ದಿಸ್ ಯೋಗಾಸ್ put together this pranayama, breathing exercises ಆಗಿರಲಿ, ಇಲ್ಲ ಸೂರ್ಯ ನಮಸ್ಕಾರಗಳು ಮಾಡೋದು, ಬಟರ್ಫ್ಲೈ ಫ್ಲಾಪಿಂಗ್ ಎಕ್ಸಸೈಸಸ್ ಮಾಡೋದು, brisk walking for half an hour, all these things would help you out. Even going to gym also. And eating, ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ತೊಗೊಂಡ್ರೆ ಇಟ್ ಈಸ್ ಏನು ಹೇಳೋದು, ಇಟ್ಸ್ ವೆರಿ ಪ್ರಾಮಿಸಿಂಗ್ ರಿಸಲ್ಟ್ಸ್ ಇರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ನೂ ನಾವು ಏಮ್ ಮಾಡಬೇಕಾಗತ್ತೆ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂದರೆ ಎಲ್ಲ ಇನ್ಸ್ಟೆಂಟಾಗಿ ತುಂಬ ಫ್ರೆಶ್ ಆಗಿರೋ ಫುಡ್ಸ್, ನಟ್ಸ್, ನಾನ್ ವೆಜ್ನ ಅವಾಯ್ಡ್ ಮಾಡಿ, ಆ್ಯಂಡ್ ಕರ್ಡ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಡೈರಿ ಪ್ರಾಡಕ್ಟ್ಸ್, ಮಿಲ್ಕ್ನ ಅವಾಯ್ಡ್ ಮಾಡಿ, ಆ್ಯಂಡ್ ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಅಟ್ಲೀಸ್ಟ್ 3 fruits in a day, ಆ್ಯಂಡ್ ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್, ಹೈ ಫೈಬರ್ ಡಯಟ್ನ ಎನ್ಶೋರ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಸ್ಟ್ರೆಸ್ ಲೆವೆಲ್ಸ್ಗೆ ಬಂದರೆ ಯು ಹ್ಯಾವ್ ಟು ಡಿಸ್ಟ್ರೆಸ್ ಯುವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಅವಾಯ್ಡ್ ಥಿಂಗ್ಸ್ ವಿಚ್ ವುಡ್ ಮೇಕ್ ಯು ಮೋರ್ ಸ್ಟ್ರೆಸ್ಫುಲ್, ಆ್ಯಂಡ್ ಅವಾಯ್ಡ್ ಮಚ್ ಅಮೌಂಟ್ ಆಫ್ ಸ್ಕ್ರೀನ್ ಟೈಮ್, ಆ್ಯಂಡ್ ಡಿಸ್ಟ್ರೆಸ್ ಯುವರ್ ಸೆಲ್ಫ್ ಬೈ participating in some of the sports which you like to. So these all put to nutshell, this PCOD ಅನ್ನೋದು it's a important issue nowadays what most of the teenagers or the females are undergoing. ಆ್ಯಂಡ್ ಸುಮಾರು ಜನ ಡಾಕ್ಟರ್ಸು ಹೇಳಿರ್ತಾರೆ PCOD ಇರೋರಿಗೆ ಜಲ್ದಿ ಮದುವೆ ಆಗಬೇಕು, ಜಲ್ದಿ ಮಕ್ಕಳಾಗಬೇಕು. ಯಾಕೆ ಅಂದರೆ ಈ ಓವ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ. ಆ ಏಜಲ್ಲಿ ಆ ಓವ್ಯುಲೇಷನ್ನ ಸರಿ ಮಾಡಿಸ್ಕೊಂಡು, ಅಂದರೆ ಮೆಡಿಕೇಷನ್ಸ್ ತೊಗೊಂಡು ಅದು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಸ್ವಲ್ಪ ಏಜ್ ಆದಮೇಲೆ ಅವ್ರಿಗೆ ಓವ್ಯುಲೇಷನ್ ಆಗೋದು, ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಲ್ದಿ ಮದುವೆ ಮಾಡಿ ಅಂತ ಹೇಳಿರ್ತಾರೆ ಸುಮಾರು ಜನ ಡಾಕ್ಟರ್ಸ್. ಒಂದು ಇನ್ನೊಂದು, ಇದೆಲ್ಲ ಇದೆ ಅಂತ ಗೊತ್ತಿದ್ದೂ ಸುಮಾರು ಜನ ಟೀನೇಜರ್ಸ್ ಏನು ಮಾಡ್ತಾರೆ ಅಂದರೆ ಅಬ್ನಾರ್ಮಲ್ ಹೇರ್ ಗ್ರೋತ್ ಇರೋದಕ್ಕೆ ದೇ ವುಡ್ ಗೋ ಫಾರ್ ಎಪಿಲೇಷನ್ ಆರ್ ಲೇಸರ್ ಟ್ರೀಟ್ಮೆಂಟ್ಸ್ಗೆ ಹೋಗೋದು, ಆ್ಯಕ್ನಿಗೆ ಟ್ರೆಟಿನಾಯಿನ್ ಟ್ರೀಟ್ಮೆಂಟ್ಸ್ ತೊಗೊಳ್ಳೋದು, ಹೇರ್ ಗ್ರೋತ್ಗೆ ಮಿನಾಕ್ಸಿಡಿಲ್ ಸ್ಪ್ರೇಸ್ ಹಾಕ್ಕೊಳ್ಳೋದು, ಪೀರಿಯಡ್ಸ್ ರೆಗ್ಯುಲಾರಿಟಿಗೆ OCP ಪಿಲ್ಸ್ ತೊಗೊಳ್ಳೋದು. ಇವೆಲ್ಲ ಸೆಕೆಂಡ್ರಿ ಮೋಡ್. ದ ಪ್ರೈಮರಿ ಪ್ರಿವೆನ್ಷನ್ ಮೇಲೆ ಫೋಕಸ್ ಮಾಡಿ. ಪ್ರೈಮರಿ ಪ್ರಿವೆನ್ಷನ್ ಒಳಗಡೆ ಇರೋ ಡಿಸೀಸ್ನ ಟಾರ್ಗೆಟ್ ಮಾಡಿ ಅದಕ್ಕೆ ಒಳಗಡೆಯಿಂದ ಟ್ರೀಟ್ಮೆಂಟ್ ಮಾಡಬೇಕು. ಹೊರಗಡೆಯಿಂದ ನೀವು ಎಷ್ಟೇ ಸ್ಪ್ರೇಸ್ ಹೊಡೀರಿ, ಇಲ್ಲ ಕ್ರೀಮ್ ಹಚ್ಚಿ, ಇಲ್ಲ ಏನೇ ಮಾಡಿದ್ರೂ ಅದು ಬರ್ತಾನೆ ಇರುತ್ತೆ.
and side effects also will be there. So you have to focus on the inner disease or the chronic inflammation which is undergoing, your body is undergoing, and try to modulate it from the base. Andre lifestyle management, keep your exercise patterns, diet pattern, sleep and weight levels under check. ಕಾಷಿಯಸ್ಲಿ ನೀವು ಇದನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಲಾಂಗ್ ಟರ್ಮ್ ರಿಸಲ್ಟ್ಸ್ ಬೇಕು ಅಂದರೆ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಯು ಹ್ಯಾವ್ ಟು ಟೇಕ್ ಗುಡ್ ಸ್ಟೆಪ್ಸ್ ಅಗೇನ್ಸ್ಟ್ ದಿಸ್, ಅದರ್ವೈಸ್ ಇಟ್ ವುಡ್ ಬಿ ಅ ರಿಯಲ್ ಮೆಸ್ ಫಾರ್ ಯು. ಆ್ಯಂಡ್ ತುಂಬಾ ತಲೆ ಕೆಡುತ್ತೆ ಈ PCOS ಇಂದ. ಆ್ಯಂಡ್ ಈ ಪೆರಿಮೆನೋಪಾಸಲ್ ಏಜಲ್ಲಿರೋರು ತುಂಬ ಜನ ನೋಡಿದ್ದೀನಿ, ಒಂದು 3 months ಒಂದ್ಸತಿ ಬ್ಲೀಡಿಂಗ್ ಬರ್ತಾ ಇರುತ್ತೆ, ಅದು ಹೆವಿ ಬ್ಲೀಡಿಂಗ್ ಬರ್ತಾ ಇರುತ್ತೆ. ಬಟ್ ದೇ ವುಡ್ ಬಿ ಹ್ಯಾಪಿ, ಓ ನಂಗೆ 3 months ಒನ್ಸ್ ಬರ್ತಾ ಇರೋದು, ನನಗೇನು ರೆಗ್ಯುಲರಾಗಿ ಬರ್ತಾ ಇಲ್ಲ. ಸೊ ದೇ ವುಡ್ ಬಿ ಹ್ಯಾಪಿ. ದಿಸ್ ಇಂಡಿಯನ್ ಮೆಂಟಾಲಿಟಿ, ಫೀಮೇಲ್ ಮೆಂಟಾಲಿಟಿ ಹೇಗೆಂದರೆ ತಿಂಗಳ ಮುಟ್ಟು ಬರೋದು ಅವ್ರಿಗೆ ಇಟ್ ವಿಲ್ ಬಿ ಹಾರ್ಮಿಂಗ್ ದೆಮ್ ಫಾರ್ ದೆಮ್ ಟು ಗೋ ಟು ಟೆಂಪಲ್ಸ್ ಆರ್ ಟು ಗೋ ಇನ್ ಟು ಎನಿ ಆಸ್ಪಿಷಿಯಸ್ ಒಕೇಶನ್ಸ್. ಸೊ ದೇ ವಿಲ್ ಬಿ ಎಂಜಾಯಿಂಗ್ ದಿಸ್ ಸಾರ್ಟ್ ಆಫ್ ಬ್ಲೀಡಿಂಗ್ ಆಲ್ಸೋ. ಅಂದರೆ 3 months ಇಲ್ದಿರೋ ಇರೋದು ಮತ್ತೆ ಬರೋದು, ದೇ ವಿಲ್ ಬಿ ಎಂಜಾಯಿಂಗ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಆಲ್ಸೋ. ಬಟ್ ಡೋಂಟ್ ಡೂ ದ್ಯಾಟ್ ಒನ್. ಇಫ್ ಯು ಹ್ಯಾವ್ ಸಚ್ ಅ ಪ್ಯಾಟರ್ನ್, please go to a doctor and check it out whether you have any endometrial hyperplasia or any things which is leading to cancer, because it's a pathology which needs to be addressed in a earlier way, not in a ಎಲ್ಲ ಆಗೋದ್ಮೇಲಲ್ಲ, in a early way ಪ್ರಿವೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿ. ಹಂಗಿಲ್ಲ ಅಂದರೆ if at all you have any of this anxiety, you just go and check with your doctor.